ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಾ ಇರೋದು. ಬೆಳೀತಾ ಬೆಳೀತಾ ಮರ ಅಂತೆ, ನಡೀತಾ ನಡೀತಾ ದಾರಿ ಅಂತೆ. ಅದೇ ಥರ ಆಗ್ತೈತೆ ನನ್ನ ಲೈಫಲ್ಲಿ. ಅದರಲ್ಲೂ ತುಂಬ ಖುಷಿ ಆಗ್ತೈತಿ. ಒಂದು 3-4 ದಿನದ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋದ್ರಿಂದ ನನಗೊಂದು ಅವಕಾಶ ಸಿಕ್ತು ಡೈಲಾಗ್ ರೈಟ್ರಾಗಿ. ಹೆಸ್ರು ಮಾಡಿರೋ ಡೈರೆಕ್ಟ್ರು, ಅವ್ರ ಹೆಸ್ರು ಹೇಳಲ್ಲ, ಬಟ್ ಅವ್ರು ನನ್ನ ಕರೆಸ್ಬಿಟ್ಟು ನನ್ನ ಮೂವಿಗೆ ನೀನು ಡೈಲಾಗ್ ರೈಟ್ರಾಗಿ ಕೆಲಸ ಮಾಡ್ತೀಯಾ ಅಂತ ಕೇಳಿದರು. ಖಂಡಿತ ಮಾಡ್ತೀನಿ ಸರ್ ಅಂದೆ. ಅವ್ರು ನನಗೆ ಇಂಟ್ರ್ಯೂ ಮಾಡಿದರು. ಯಾವ ಥರ ಅಂದರೆ, ಅಪ್ಪ ಈಗಿನ ಕಾಲದಲ್ಲಿ ನೀನು ನೋಡ್ತಿದೆಯಲ್ಲ ಈ ಸಮಾಜನ, ಬೆಳ್ಳಗಿರೋ ಹುಡುಗಿಯರು ಜಾಸ್ತಿ ಹುಡುಗರಿಗೆ ಮೋಸ ಮಾಡ್ತವ್ರು, ಕಪ್ಪಗಿರೋ ಹುಡುಗಿಯರು ಜಾಸ್ತಿ ಮೋಸ ಮಾಡ್ತವ್ರು ಅಂತ ನನಗೆ ಕೇಳಿದರು. ನಾನು ಅದಕ್ಕೆ ಹೇಳಿದೆ, ಸರ್ ಯಾರು ಮಾಡಿರೋ ಮೋಸ ಅಲ್ವಾ ಸರ್ ಅಂದೆ. ಆವಾಗ ಅವರು ಸ್ವಲ್ಪ ಸ್ಮೈಲ್ ಮಾಡಿ ಒಂದು ಸಿಚುವೇಶನ್ ಕೊಟ್ಟರು ನನಗೆ. ನೋಡಪ್ಪ, ಒಂದು ಹುಡುಗಿ ಸೂಪರಾಗಿರ್ತಾಳೆ, ಒಂದು ಹುಡುಗ ಲವ್ ಮಾಡ್ತಿರ್ತಾನೆ, ಬಟ್ ಅವಳಿಗೆ ಅದು ಸುಮಾರು ಕಾಂಟ್ಯಾಕ್ಟ್ ಇರುತ್ತೆ. ಬಟ್ ಇವನು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾಳೆ. ಬಟ್ ಅವಳು ಈ ಥರ ಮಾಡೋದು ನೋಡಿ ಗೊತ್ತಾಗ್ಬಿಟ್ಟು ಅವನು ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟು ಹುಚ್ಚ ಆಗ್ಬಿಟ್ಟಿರ್ತಾನೆ. ಪಾರ್ಕಲ್ಲಿ ಹೋಗೋ ಯಾರೇ ಒಬ್ಬರು ಹೋಗಲಿ ಜೋಡಿಗಳು, ಬಟ್ ನನ್ನ ಲವರೇ ಅನ್ಕೊಂಡು ಮನಸ್ಥಿತಿಯಲ್ಲಿ ಅವನು ಅವರಿಗೆ ಒಂಥರ ನೆಗೆಟಿವ್ ಆಗಿ ನಡ್ಕೊತಾ ಇರ್ತಾನೆ. ಆ ಸಿಚುವೇಶನಿಗೆ ನೀನು ಡೈಲಾಗ್ಸ್ ಬರೀತೀಯ ಅಂದ್ರೆ, ಸರಿ ಸರ್, ಓಕೆ, ಖಂಡಿತ ಬರೀತೀನಿ ಅಂದೆ. ಆಗ ಅವರು, ಬಟ್ ನೀನು ಬರೆಯೋ ಡೈಲಾಗ್ಸು ಯಾವ ಸಿನಿಮಾದಲ್ಲೂ ಬಂದಿರಬಾರ್ದು, ಪದಗಳು ಬಳಕೆ ಆಗಿರ್ಬಾರ್ದು, ಬಟ್ ಆ ಥರ ಮನಸ್ಥಿತಿ ಇರೋ ಹೆಣ್ಮಕ್ಳಿಗೆ ಚಪ್ಪಲಿ ತಗೊಂಡು ಹೊಡೆದಂಗೆ ಇರ್ಬೇಕು ನೀನು ಹೊಡೆಯೋ ಡೈಲಾಗ್ಸು, ಬರೆಯೋ ಡೈಲಾಗ್ಸು ಅಂತೇಳಿ. ಸರಿ ಸರ್ ಅಂದೆ. ಬಟ್ ನಾನೊಬ್ಬ ಡೈಲಾಗ್ ರೈಟ್ರಲ್ಲ, ಸರಿ ಅಂತ ಟ್ರೈ ಮಾಡಿದೆ. ಒಂದು ಸೀನಿಗೆ 3 ಸಿಚುವೇಶನ್ ಕೊಟ್ಟರು ನನಗೆ, 3 ಥರ ಬರೀ ಅಂತ. ಮೊದಲನೇ ಸಿಚುವೇಶನ್ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪಾರ್ಕಲ್ಲಿ ಹುಚ್ಚ ಆಗ್ಬಿಟ್ಟಿರ್ತಾನೆ, ಒಂದು ಹುಡುಗಿ ಒಂದು ಹುಡುಗ ಹಿಂಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾರೆ ಆ ಹುಡುಗಿ ನೋಡ್ಬಿಟ್ಟು ಅವನು ಹೇಳ್ತಾನೆ ಏನಂತ ಅಂದರೆ, ಬಿಳಿ ಮೋಡ ಮಳೆ ಬರಲ್ಲ, ವೈಟ್ ಹುಡುಗಿಯರು ಲೈನ್ ಹೊಡಿಯಲ್ಲ, ನಿಮ್ಮಂಥರ ಲೈನ್ ಹೊಡೆದ್ರೆ ನಮ್ಮಂಥರ ಲೈಫಲ್ಲಿ ಮುಂದೆನೇ ಬರಲ್ಲ. ನೀನೊಂಥರ ಅರೆ ಹುಚ್ಚಿ ಕಣೆ. ಅಲ್ಲಲ್ಲ, ನಾನು ಹುಚ್ಚ, ಪ್ರೀತಿ ಹುಚ್ಚ, ರಾತ್ರಿ ಕಣ್ಣು ಬಾವಿಗೆ ಹಗಲೊತ್ತೇ ಬಿದ್ದುಬಿಟ್ಟೆ. ಅದೇನೋ ಹೇಳ್ತಾರೆ ನೋಡು, ಲೈನ್ ಹೊಡೆದನ್ನು ಲೈಫಲ್ಲಿ ಸೆಟ್ಲ್ ಆಗ್ತಾನೆ, ಡವ್ ಹೊಡೆದಲ್ಲಿ 2 ಮಿನಿಟ್ಸ್ ಫಿಟ್ ಆಗ್ತಾಳೆ ಅಂತ. ಈ ಥರ ನೀನು, ಆ ಥರ ನಾನು ಬರ್ತೀನಿ. ನಿಂತ್ಕಳೆ, ನೋಡಕೊಳ್ಳೆ ವೈಟ್ ಫಿಗರ್ ಇದ್ದಂಗೆ ಇದೆಯಾ, 2 ಮಿನಿಟ್ಸ್ ಫಿಟ್ ಆಗಬೇಡಮ್ಮ, ಲೈಫ್ ಲಾಂಗ್ ನನ್ನ ಥರ ಆಗೋಗ್ಬಿಡ್ತಾನೆ ಹುಚ್ಚ. ಇದು ಮೊದಲನೇ ಡೈಲಾಗ್ಸು. ಸೆಕೆಂಡನೇ ಡೈಲಾಗ್ಸು, 4 ಜನಕ್ಕೆ ಲೈನ್ ಹೊಡೆಯೋ ಬದಲು 4 ಮಕ್ಳು ಹೆಂಗೆ ಏರೋದಂತ ತಿಳ್ಕೊಳ್ಳೆ, ಅದು ಬಿಟ್ಟು ತ್ರಿಪುರ ಸುಂದರಿ ಅಂತ ಸೂರ್ಯನ ಥರ ಬೆಳಕು ಕೊಡೋಕೆ ಹೋದರೆ ಸುಟ್ಟೋಗ್ತೀಯ. ನೋಡೋಕೊಳ್ಳೆ ಬೇಲೂರು ಶಿಲೆ ಇದ್ದಂಗಿದೆಯಾ, ಮನಸ್ಸು ಮಾತ್ರ ಕೆಂಗೇರಿ ಮೋರಿ ಆಯ್ತಲ್ಲಿ, ನಿನ್ನ ಏನ್. ಇದು ಸೆಕೆಂಡನೇ ಡೈಲಾಗ್ಸ್. 3ನೇ ಡೈಲಾಗ್ಸು, ಓಹೋ ಇದು ಡಬಲ್ ಸಿಮ್ ಕೇಸು, ಅವನೊಂದು ಸತಿ ಯೂಸ್ ಮಾಡ್ತಾನೆ, ಇವನೊಂದು ಸತಿ ಯೂಸ್ ಮಾಡ್ತಾನೆ, ಎಷ್ಟು ಸತಿ ಹಾಕಿ ತೆಗೆದ್ರೆ ಮೊಬೈಲ್ ಮಾತ್ರ ಹಾಳಾಗಲ್ಲ, ಹಾಳಾಗೋದೇ ಸಿಮ್ ಕಾರ್ಡ್ಗಳು. ಇದು 3ನೇ ಡೈಲಾಗ್ಸ್. ಅವ್ರು ನನಗೆ ಡೈಲಾಗ್ಸ್ ಚೆನ್ನಾಗಿದೆ ಅಂದಾರ ಇಲ್ವೋ ನೀವೇ ಹೇಳಿ.